ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ವರ್ಷಾ ವ್ಲಾಗ್ಸ್. ಸೊ ಇವತ್ತು ಬಂದು ಈ ಒಂದು ವ್ಲಾಗ್ ನ ಸ್ಟಾರ್ಟ್ ಮಾಡಿದೆ. ಅಂದ್ರೆ ಈ ಒಂದು ವಿಡಿಯೋ ಬಂದು ಐ ಗೆಸ್ ಒಂದು 2-3 ಪಾರ್ಟ್ಸ್ ಆಗಿ ಅಪ್ಲೋಡ್ ಮಾಡೋಣ ಅಂತ ಅನ್ಕೊಂಡೆ. ಯಾಕೆ ಅಂತ ಹೇಳಿದ್ರೆ ಇಟ್ಸ್ ಗೋಯಿಂಗ್ ಟು ಬಿ ಅ ಟ್ರಾವೆಲ್ ವಿಡಿಯೋ. ಹಾಗಾಗಿ ಒಂದು ಸೀರೀಸ್ ಆಗಿ ಮಾಡೋಣ ಅಂತ ಅನ್ಕೊಂಡೆ. ಸೊ ಐ ಆಮ್ ಗೋಯಿಂಗ್ ಫಾರ್ ಅ ಟ್ರಿಪ್. ಅಂದ್ರೆ ಟ್ರಿಪ್ ಅಂದ್ರೆ ಎಂಟರ್ಟೈನ್ಮೆಂಟ್ ಅಥವಾ ಮೋಜು ಮಸ್ತಿ ಆ ತರ ಟ್ರಿಪ್ ಅಲ್ಲ. ಇಟ್ಸ್ ಅ ಟ್ರೆಡಿಷನಲ್ ಡಿವೋಷನಲ್ ಟ್ರಿಪ್ ಅಂತ ಹೇಳ್ಬೋದು. ಸೊ ಅದಕ್ಕಂತ ಹೇಳಿ ಇವಾಗ ಲಗೇಜ್ ನ ಪ್ಯಾಕ್ ಮಾಡೋಣ ಅಂತ ಅನ್ಕೊಂಡೆ. ಸೊ ಹಾಗಾಗಿ ಈ ವಿಡಿಯೋನ ಸ್ಟಾರ್ಟ್ ಮಾಡಿದೆ, ನಿಮ್ ಜೊತೆ ಶೇರ್ ಮಾಡೋಣ ಅಂತ ಹೇಳಿ. ಸೊ ಎಲ್ಲಿರ್ಬೋದು ಅಂತ ನೀವು ಗೆಸ್ ಮಾಡಿ. ಎಲ್ಲಿ ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ. ಯೂಶುವಲ್ ಆಗಿ ನಾವ್ ಬಂದು ಒನ್ ಡೇ ಅಷ್ಟೇ ಸ್ಟೇ ಮಾಡ್ತಿದ್ದು, ಬಟ್ ಯಾವಾಗ್ಲೂ ಅನ್ಸ್ತಿತ್ತು ಒಂದಿನ ಎಷ್ಟು ಬೇಗ ಹೊರಟೋಗುತ್ತಲ್ವಾ ಅಂತ. ಸೊ ಹಾಗಾಗಿ ಈ ಸರಿ ಪ್ಲಾನ್ ಮಾಡ್ಕೊಂಡು 2 days ಅಲ್ಲೇ ಸ್ಟೇ ಆಗ್ಬೇಕು ಅಂತ ಹೇಳಿ ಅನ್ಕೊಂಡಿದೀವಿ. ಸೊ ಎಲ್ಲ ಒಂದು ಡೀಟೇಲ್ಸ್ ನಾನು ನೆಕ್ಸ್ಟ್ ಕಮಿಂಗ್ ವಿಡಿಯೋಲಿ ಹೇಳ್ತಾ ಹೋಗ್ತೀನಿ. ಎಲ್ಲಿರ್ಬೋದು ಅಂತ ಒಂದು ಹಿಂಟ್ ಕೊಡೋದಾದ್ರೆ ಆಲ್ರೆಡಿ ಆ ಒಂದು ಜಾಗದ ನಾನು ವ್ಲಾಗ್ ನ ಕೂಡ ಅಪ್ಲೋಡ್ ಮಾಡಿದೀನಿ. ಸೊ ಕೀಪ್ ಗೆಸಿಂಗ್ ಎಲ್ಲಿರ್ಬೋದು ಅಂತ ಹೇಳಿ. ಸೊ ದಿಸ್ ವಿಡಿಯೋ ವಿಲ್ ಬಿ ಲಗೇಜ್ ಪ್ಯಾಕಿಂಗ್ ವಿತ್ ಮೀ ಅಂಡ್ 2 days ಅಂತ ಹೇಳಿದ್ನಲ್ಲ, 2 days ಸ್ಟೇ ಅಂತ. ಸೊ ಹಾಗಾಗಿ ಸ್ವಲ್ಪ ಬಟ್ಟೆ ಸ್ವಲ್ಪ ಏನೋ ಎತ್ತಿಟ್ಕೊಳ್ಳೋದು ಜಾಸ್ತಿನೇ ಇದೆ. ಹಾಗಾಗಿ ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಟುಡೇಸ್ ವಿಡಿಯೋ. ಅಂಡ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಇದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಅಂಡ್ ಲೈಟ್ ವೇಟೆಡ್ ಔಟ್ಫಿಟ್ಸ್ ನೇ ತಗೊಳ್ಳೋಣ ಅಂತ ಅನ್ಕೊಂಡಿದೀನಿ. ಬಟ್ ದರ್ಶನಕ್ಕೆ ಮಾತ್ರ ಈ ಒಂದು ಔಟ್ಫಿಟ್ ನ ಹಾಕೊಳ್ಳೋಣ ಅಂತ ಅನ್ಕೊಂಡೆ. ಬಿಕಾಸ್ ದರ್ಶನಕ್ಕೆ ಅಂದ್ರೆ ಟ್ರೆಡಿಷನಲ್ ಆಗಿರ್ಬೇಕಲ್ಲ. ಸೊ ಹಾಗಾಗಿ ಈ ಒಂದು ಔಟ್ಫಿಟ್ ಹಾಕೊಳ್ಳೋಣ ಅಂತ ಅನ್ಕೊಂಡೆ. ಈ ಲೆಹೆಂಗಾನ ಹಾಕೋಣ ಅಂತ ಅನ್ಕೊಂಡೆ. ಅಂಡ್ ಈ ರೀತಿ ಲೆಹೆಂಗಾ ಗ್ರ್ಯಾಂಡ್ ಡ್ರೆಸ್ಸಸ್ ಎಲ್ಲ ಇರುತ್ತಲ್ಲ, ಸೊ ಇವಾಗ ಈ ರೀತಿ ಒಂದು ಯೂಸ್ ಮಾಡ್ಕೊಂಡ್ರೇನೆ ಇಟ್ಸ್ ಅಂದ್ರೆ ಯೂಸ್ಫುಲ್. ಇಲ್ಲಾಂದ್ರೆ ಅದನ್ನ ನಾರ್ಮಲ್ ಒಂದು ಫಂಕ್ಷನ್ಗೂ ಹಾಕಕ್ ಆಗಲ್ಲ. ಬಿಕಾಸ್ ಇಟ್ ಸೀಮ್ಸ್ ಟು ಬಿ ವೆರಿ ಗ್ರ್ಯಾಂಡ್ ಅಂತ ಅನ್ಸುತ್ತೆ. ಸೊ ರೀಸೆಂಟ್ ಆಗಿ ಒಂದು ಲೆಹೆಂಗಾ ವಿಡಿಯೋನ ಮಾಡಿದೆ ನಾನು. ರೀಸೆಂಟ್ ಆಗಿ ಅಂದ್ರೆ ಐ ಗೆಸ್ ಇದು ಲಾಸ್ಟ್ ವಿಡಿಯೋನೇ ಲೆಹೆಂಗಾ ಕಲೆಕ್ಷನ್ ವಿಡಿಯೋ ಅಂತ ಮಾಡಿದೀನಿ. ಸೊ ಅದರಲ್ಲಿ ಕ್ಲೀನ್ ಆಗಿ ತೋರಿಸಿದೀನಿ ಈ ಔಟ್ಫಿಟ್ ಹೇಗ್ ಬರುತ್ತೆ ಅಂತ. ಅಂಡ್ ಎಷ್ಟೊಂದಿದೆ ಹೇಳೋದು. ಸೊ ನಾನು ಕಮಿಂಗ್ ವಿಡಿಯೋಲಿ ಹೇಳ್ತಾ ಹೋಗ್ತೀನಿ. ಅಂಡ್ ಬನ್ನಿ ಲಗೇಜ್ನ ಮತ್ತೆ ಪ್ಯಾಕ್ ಮಾಡೋಣ. ಸೊ ಇಲ್ಲಿ ಒಂದಷ್ಟು ಕಾಸ್ಮೆಟಿಕ್ಸ್ನ ಪ್ಯಾಕ್ ಮಾಡ್ಕೊಳ್ತಿದ್ದೆ. ಬೇಸಿಕ್ ಆಗಿ ಅಷ್ಟೇ, ಜಾಸ್ತಿ ಏನಿಲ್ಲ. ಮಾಯಿಶ್ಚರೈಸರ್, ಅಲೋವೆರಾ ಜೆಲ್, ಹಾಗೆ ಒಂದು ಫೌಂಡೇಶನ್, ಲಿಪ್ಸ್ಟಿಕ್, ಐಲೈನರ್, ಕಾಜಲ್ ಅಷ್ಟೇ. ವೆರಿ ಬೇಸಿಕ್ ಇಟ್ಕೊಳ್ತಿದ್ದೀನಿ ಇಲ್ಲಿ. ಸೊ ಜಾಸ್ತಿ ಏನು ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ನೀವಿಲ್ಲಿ ನೋಡ್ತಾ ಹೋಗ್ಬೋದು. ಹಾಗೆ ಕಾಟನ್ ಪ್ಯಾಡ್ ಇಟ್ಕೊಳ್ತಿದ್ದೀನಿ. ಅಂದರೆ ಮೇಕಪ್ ರಿಮೂವ್ ಮಾಡ್ಕೊಳ್ಳೋದಕ್ಕಾಗಲಿ ಇದ್ರೆ ಬೆಟರ್ ಅಲ್ವಾ ಅಂತ ಹೇಳಿ ಇಲ್ಲಿ ಎತ್ತಿಟ್ಕೊಳ್ತಿದ್ದೀನಿ. ಹಾಗೆ ಸಮ್ ಬೇಸಿಕ್ ಜುಮ್ಕಾಸ್ ಒಂದೆರಡು ಪೇರ್, ಹಾಗೆ ಟಿಕ್ ಟ್ಯಾಕ್ ಪಿನ್ಸ್ ಆ್ಯಂಡ್ ಕ್ಲಚ್, ಇದೆಲ್ಲ ಬೇಸಿಕ್ ಥಿಂಗ್ಸ್. ಇದೆಲ್ಲ ಎಲ್ಲ ನೀಟಾಗಿ ಸಪ್ರೇಟ್ ಬಾಕ್ಸಲ್ಲಿಟ್ಟು ಎತ್ತಿಟ್ಕೊಳ್ತಿದ್ದೀನಿ. ಹಾಗೆ ಟಿಕ್ ಟ್ಯಾಕ್ ಪಿನ್ಸ್ ಆಗಿರಲಿ, ಸೇಫ್ಟಿ ಪಿನ್ಸ್, ದೀಸ್ ಆರ್ ದ ಮಸ್ಟ್ ಥಿಂಗ್ಸ್ ಅಲ್ವಾ ಒಂದು ಟ್ರಾವೆಲ್ಗೆ ಹೋಗ್ತಿದ್ದೀವಿ ಅಂತ ಅಂದರೆ. ಸೊ ಇದಿಷ್ಟನ್ನು ನೀಟಾಗಿ ಪೇರ್ ಆಫ್ ಬ್ಯಾಂಗಲ್ಸ್, ಸೊ ಇದಿಷ್ಟೆಲ್ಲ ಎತ್ತಿಟ್ಕೊಂಡು ಪ್ಯಾಕ್ ಮಾಡಿಕೊಂಡೆ. ಹಾಗೆ ಬಟ್ಟೆಗೆ ಅಂದರೆ ಕ್ಲಾತ್ ಪ್ಯಾಕಿಂಗ್ಗೆ ಬರೋದಾದರೆ ಇಲ್ಲಿ ಐರನ್ ಮಾಡ್ಕೊಳ್ಬೇಕಾಗಿತ್ತು. ಸೊ ಫಸ್ಟ್ ನೀಟಾಗೆಲ್ಲ ಐರನ್ ಮಾಡಿಕೊಂಡು ನೀಟಾಗಿ ಫೋಲ್ಡ್ ಮಾಡಿ ರೆಡಿ ಮಾಡ್ಕೊಳ್ತಿದ್ದೆ ಇಲ್ಲಿ. ಸೊ ನಾವು ಹೋಗೋದಕ್ಕೆ ಇನ್ನು ಐ ಗೆಸ್ ನೆಕ್ಸ್ಟ್ ಡೇ ಇದು, ಇನ್ನು ನೆಕ್ಸ್ಟ್ ಡೇ ನಾವು ಹೋಗೋದು. ಸೊ ಇದು ಬಂದು ಬಿಫೋರ್ ಡೇ ಫಸ್ಟೇ ಪ್ಯಾಕ್ ಮಾಡಿ ಇಟ್ಕೊಳ್ತಿದ್ದೆ. ಯೂಶಲಾಗಿ ನಾನು ಹೋಗೋ ದಿನ ಪ್ಯಾಕ್ ಮಾಡಲ್ಲ. ತುಂಬ ಅರ್ಜೆನ್ಸಿ ಅಂತ ಇದ್ರೇ ಅವತ್ತು ಪ್ಯಾಕ್ ಮಾಡ್ತೀನಿ. ಇಲ್ಲಾಂದರೆ ಬಿಫೋರ್ ಡೇನೇ ನೀಟಾಗೆಲ್ಲ ಐರನ್ ಮಾಡಿ ಸೆಟ್ ಮಾಡಿ ಇಟ್ಕೊಳ್ತೀನಿ. ಸೊ ಅರ್ಜ್ ಮಾಡಲ್ಲ, ಅಂದರೆ ಹೋಗೋ ದಿನ ಆವಾಗ ಒಂಥರ ಅಯ್ಯೋ ಎತ್ತಿಟ್ಕೊಳ್ಬೇಕು ಆ ಥರ ಇಟ್ಕೊಳ್ಳಲ್ಲ ಯೂಶಲ್ ಆಗಿ. ಸೊ ಬಿಫೋರ್ ಡೇನೇ ಎಲ್ಲ ಕಂಪ್ಲೀಟಾಗಿ ಮುಗಿಸ್ಕೊಳ್ತೀನಿ. ಆ್ಯಂಡ್ ವಾಯ್ಸಲ್ಲಿ ಚೇಂಜ್ ಇದ್ದರೆ ಪ್ಲೀಸ್ ಇಗ್ನೋರ್ ಮಾಡಿ. ಬಿಕಾಸ್ ಕೋಲ್ಡ್ ಆಗಿದೆ, ಕೋಲ್ಡ್, ಫೀವರು, ಥ್ರೋಟ್ ಪೇನ್ ಎಲ್ಲ ಒಟ್ಟಿಗೆ ಬಂದುಬಿಟ್ಟಿದೆ. ಬಿಕಾಸ್ ವೆದರ್ ಚೇಂಜ್ ಆಯ್ತಲ್ವ. ಅಂದರೆ ಬೆಂಗಳೂರಿಗೆ ಬಂದಿದ ತಕ್ಷಣ ಇಲ್ಲಿ ಮಳೆ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ವಾಯ್ಸ್ ಚೇಂಜ್ ಆಗಿದೆ, ಕೋಲ್ಡ್, ಥ್ರೋಟ್ ಪೇನ್ ಇದ್ದರೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಬಟ್ಟೆ ಎಲ್ಲ ನೀಟಾಗಿ ಐರನ್ ಮಾಡಿ ನೀಟಾಗಿ ಎತ್ತಿಟ್ಕೊಳ್ತೀನಿ. ಯಾವ್ಯಾವ ದಿನ ಯಾವ್ದಾದ್ರು ಹಾಕ್ಕೊಳ್ತೀವಿ ಅಂತ ಅಂದರೆ ಅಕಾರ್ಡಿಂಗ್ ಟು ದ್ಯಾಟ್ ಇಟ್ಕೊಂಡ್ರೆ, ಸೊ ದ್ಯಾಟ್ ನಾವು ತೆಗಿಬೇಕಾದ್ರೂ ನೀಟಾಗಿ ಐರನ್ ಮಾಡಿರೋದು ನೀಟಾಗಿ ಹೋಗ್ತೀರಾ, ಫೋಲ್ಡಿಂಗ್ಸ್ ಆಗ್ತೀರಾ, ನೀಟಾಗಿ ಪ್ಯಾಕ್ ಆಗಿರುತ್ತಲ್ಲ. ಸೊ ಹಾಗಾಗಿ ನೀಟಾಗಿ ಇಲ್ಲಿ ಫೋಲ್ಡ್ ಮಾಡಿಕೊಂಡು ಎತ್ತಿಟ್ಕೊಳ್ತಿದ್ದೀನಿ. ಆ್ಯಂಡ್ ಬ್ಯಾಗಲ್ಲಿ ಸ್ವಲ್ಪ ಸೇವ್ ಮಾಡಬೇಕು ಸ್ಪೇಸ್ ಅಂತ ಹೇಳಿದ್ರೆ ಈ ರೀತಿ ರೋಲ್ ಮಾಡಿಬಿಟ್ಟು ಇಟ್ಕೊಂಡ್ರೆ ಸ್ಪೇಸ್ ಎಷ್ಟೊಂದು ಸ್ಪೇಷಿಯಸ್ ಆಗಿ ನಮಗೆ ಬ್ಯಾಗಲ್ಲಿ ಸ್ಪೇಸ್ ಸಿಗುತ್ತೆ. ಸೊ ಇಲ್ಲಿ ಅದೇ ನೈಟ್ ಪ್ಯಾಂಟ್ಸ್, ಹಾಗೆ ಒಂದೆರಡು ಟೀ ಶರ್ಟ್, ಸೊ ಇದರಲ್ಲಿ ಕಾಸ್ಮೆಟಿಕ್ಸ್ ತೋರಿಸಿದ್ನೆಲ್ಲ ಪ್ಯಾಕ್ ಮಾಡಿದ್ದೆಲ್ಲ ಕರೆಕ್ಟಾಗಿ ನೀಟಾಗೆಲ್ಲ ಇಟ್ಕೊಂಡು, ಹಾಗೆ ಸಮ್ ಆಫ್ ದ ಎಸೆನ್ಷಿಯಲ್ಸ್ ಲೈಕ್ ಇಯರ್ಬಡ್ಸ್ ಆಗಿರಲಿ, ಟಿಶ್ಯೂ, ಹಾಗೆ ಸಮ್ ಆಫ್ ದ ಡೈಲಿ ಎಸೆನ್ಷಿಯಲ್ಸ್, ಟೂತ್ ಬ್ರಷ್ ಆಗಿರಲಿ, ಶ್ಯಾಂಪೂ, ಸೊ ಇದೆಲ್ಲ ಕಂಪ್ಲೀಟಾಗಿ ಇಟ್ಕೊಂಡು ಇಲ್ಲಿ ಆಲ್ಮೋಸ್ಟ್ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ರೆಡಿಯಾಗಿ ಆಯಿತು.
ಇವಾಗ ಪ್ಯಾಕಿಂಗ್ ಆಲ್ಮೋಸ್ಟ್ ಮುಗ್ದಿದೆ, ಅಂದರೆ ಬಟ್ಟೆ ಲಗೇಜ್ ಪ್ಯಾಕಿಂಗ್ ಅದೆಲ್ಲ ಆಗಿದೆ. ಆ್ಯಂಡ್ ಕಾಸ್ಮೆಟಿಕ್ಸ್ ಸ್ವಲ್ಪ ಬೇಸಿಕ್ ಆಗಿ ಮಾಯಿಶ್ಚರೈಸರ್, ಫೌಂಡೇಶನ್, ಪಿನ್ಸ್, ಕ್ಲಚ್ ಅದೆಲ್ಲ ಇರುತ್ತಲ್ಲ, ಸೊ ಅದನ್ನೆಲ್ಲ ಆಲ್ಮೋಸ್ಟ್ ಇಲ್ಲಿ ತೋರಿಸ್ತಾನೆ. ಸೊ ಆಲ್ಮೋಸ್ಟ್ ಇಲ್ಲಿ ಕಂಪ್ಲೀಟಾಗಿ ಎಲ್ಲ ಇಟ್ಕೊಂಡಿದ್ದೀನಿ. ಆ್ಯಂಡ್ ಸಂಜೆ ಈ ಒಂದು ಪಾರ್ಸೆಲ್ ಬಂತು. ಸೊ ಲೆಟ್ ಮೀ ಓಪನ್ ದ್ಯಾಟ್. ಫ್ಲಿಪ್ಕಾರ್ಟಿಂದ ಸಂಜೆ ಬಂತು. So this is the one. ಸೊ ಈ ಸಿರಮ್ನ ಬುಕ್ ಮಾಡ್ಕೊಂಡಿದ್ದೆ ನಾನು, ಡರ್ಮ್ಯಾಕೋನ್ 10% ನಯಾಸಿನಮೈಡ್ ಫೇಸ್ ಸಿರಮ್. ಸೊ ದಿಸ್ ಇಸ್ ವೆರಿ ಎಫೆಕ್ಟಿವ್ ಅಂತಾನೆ ಹೇಳಿ, ತುಂಬಾನೇ ಚೆನ್ನಾಗಿದೆ ಸಿರಮ್ ಇದು. ದಿಸ್ ಇಸ್ ಮೈ ಸೆಕೆಂಡ್ ಬಾಟಲ್. ಸೊ ಫಸ್ಟ್ ಒನ್ ಖಾಲಿ ಆಗೋಗಿತ್ತು. ತುಂಬಾನೇ ಚೆನ್ನಾಗಿದೆ ಇದು. ಮೇನ್ ಆಗಿ ಡಾರ್ಕ್ ಸ್ಪಾಟ್ಸ್ ಅಥವಾ ಪಿಂಪಲ್ ಮಾರ್ಕ್ಸ್ ಇರುತ್ತಲ್ಲ, ಸೊ ಅದನ್ನ ರೆಡ್ಯೂಸ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ಸ್ಕಿನ್ ಕೂಡ ಬ್ರೈಟನ್ ಆಗುತ್ತೆ. ಸೊ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಸೊ ಖಾಲಿ ಆಗೋಗಿದೆ. ಸೊ ಕಂಪ್ಲೀಟ್ ಆಗಿ ಖಾಲಿ ಆಗೋಗಿದ್ರೆ ಚೆನ್ನಾಗಿತ್ತಲ್ವಾ ಅಂತ ಹೇಳಿ ಮತ್ತೆ ಬುಕ್ ಮಾಡಿದ್ದೆ ಇದು. ಸೊ ಇವಾಗ ಸಂಜೆ ಬಂತು, ನಾಳೆ ಹೊರಡ್ಬೇಕು ನಾವು. ಸೊ ಸರಿ ಅಂತ ಬುಕ್ ಮಾಡ್ಕೊಂಡಿದ್ದೆ ಇದು, ಬಿಕಾಸ್ ಡೆಲಿವರಿ ಇವತ್ತೇ ತೋರಿಸ್ತಿತ್ತು. ಸೊ ಹಾಗಾಗಿ ಸರಿ ಅಂತ ಆ್ಯಂಡ್ ಇದು ಬುಕ್ ಮಾಡ್ಕೊಂಡಿದ್ದೆ. ಸೊ ಸಂಜೆ ಬಂತು ಇದು. ಡೈಲಿ ಇದನ್ನ ಅಪ್ಲೈ ಮಾಡ್ತೀನಿ. ಫೇಸ್ ವಾಶ್ ಮಾಡಿ ಆದ್ಮೇಲೆ ಇದನ್ನ 2 or 3 ಡ್ರಾಪ್ಸ್ ಅಪ್ಲೈ ಮಾಡಿದ್ರೆ ಇಟ್ಸ್ ಮೋರ್ ಎಫೆಕ್ಟಿವ್ ರಿಸಲ್ಟ್ಸ್. ಬೆಳಿಗ್ಗೆ ಹಾಗೆ ಸಂಜೆ 2 times ಯೂಸ್ ಮಾಡ್ತಾರೆ. ಸೊ ತುಂಬಾನೇ ಚೆನ್ನಾಗಿದೆ. ದಿಸ್ ಇಸ್ ರೆಕಮೆಂಡಬಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ವೆರಿ ಎಫೆಕ್ಟಿವ್, ತುಂಬಾ ಚೆನ್ನಾಗಿದೆ. ಇದರಲ್ಲಿ ವಿಟಮಿನ್ ಸಿ ಸಿರಮ್ ಕೂಡ ಇದೆ, ಬಟ್ ಇದು ತುಂಬಾ ಚೆನ್ನಾಗಿದೆ ಇದು ಇದೆ. ಆ್ಯಂಡ್ ಇದು ಬಂತಲ್ಲ, ಹೇಗಿದ್ರು ಇನ್ನ ಪ್ಯಾಕ್ ಮಾಡ್ತಿದ್ದೆ. ಸೊ ಕರೆಕ್ಟ್ ಟೈಮಿಗೆ ಬಂತು. ಆ್ಯಂಡ್ ತುಂಬಾ ಜನ ವಿಡಿಯೋಸ್ನ ನೋಡ್ತಿದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂತಿಲ್ಲ. ಯಾಕೆ? ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನನಗೆ ಕಾಮೆಂಟಲ್ಲಿ ಪ್ಲೀಸ್ ಹೇಳಿ ವಿಡಿಯೋ ಹೇಗಿದೆ ಅಂತ ಹೇಳಿ, ಸೊ ದ್ಯಾಟ್ ನನಗೆ ಗೊತ್ತಾಗುತ್ತೆ ಎಲ್ಲಿ ಇಂಪ್ರೂವ್ ಮಾಡ್ಕೊಳ್ಬೇಕು, ವಿಡಿಯೋಸ್ ಚೆನ್ನಾಗಿ ಬರ್ತಿಲ್ವಾ, ಚೆನ್ನಾಗಿ ಬರ್ತಿದ್ಯಾ, ಅಥವಾ ವೇರ್ ಐ ಶುಡ್ ಇಂಪ್ರೂವ್ ಮೈ ಸೆಲ್ಫ್ ಇನ್ ವಿಡಿಯೋ ವ್ಲಾಗ್ ಆಗಿರಲಿ, ಅಥವಾ ಒಂದು ಡ್ರೆಸ್ ಕಲೆಕ್ಷನ್ ವಿಡಿಯೋ ಮಾಡಿದ್ದೀನಿ, ಸ್ಕಿನ್ ಕೇರ್ ಒಂದು ವಿಡಿಯೋ ಮಾಡಿದೆ. ಸೊ ಯಾವ್ದಾದ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ, ಸೊ ದಟ್ ನನಗೂ ಗೊತ್ತಾಗುತ್ತೆ ಯಾವ ರೀತಿ ಒಂದು ವಿಡಿಯೋಸ್ ಮಾಡಿದರೆ ನಿಮಗೆ ಆಡಿಯನ್ಸ್ಗೆ ಹೆಚ್ಚಾಗಿ ರೀಚ್ ಆಗುತ್ತೆ ಅಂತ ಹೇಳಿ, ಸೊ ದ್ಯಾಟ್ ನನಗೂ ಗೊತ್ತಾಗುತ್ತೆ. ಸೊ ಅದೇ ನಾನು ಹೇಳೋದು. ಇವನ್ ದೋ ಇಟ್ಸ್ ಚಿಕ್ಕ ಕಾಮೆಂಟ್ ಆದರೂ ಪರವಾಗಿಲ್ಲ, ನನಗೆ ಕಾಮೆಂಟಲ್ಲಿ ತಿಳಿಸಿ, ಸೊ ದ್ಯಾಟ್ ನನಗೆ ಹೆಲ್ಪ್ ಆಗುತ್ತೆ. ಸೊ ಆದಷ್ಟು ಬೇಗ 1000 ಸಬ್ಸ್ಕ್ರೈಬರ್ಸ್ ಮಾಡ್ಕೊಳ್ಳೋದಕ್ಕೆ ಪ್ಲೀಸ್ ಟು ಸಪೋರ್ಟ್ ಮೀ ಆ್ಯಂಡ್ ಲೆಟ್ಸ್ ಬಿಲ್ಡ್ ಅ ಸ್ಟ್ರಾಂಗ್ ಪಾಸಿಟಿವ್ ಯೂಟ್ಯೂಬ್ ಫ್ಯಾಮಿಲಿ ಅಂತ. The next day. ಈಗ ಇಲ್ಲಿ ನೀವು ನೋಡ್ತಿರೋದು ಬಂದು ದ ನೆಕ್ಸ್ಟ್ ಡೇ ಮಾರ್ನಿಂಗ್, ಬೆಳಿಗ್ಗೆ ನಾಷ್ಟಕ್ಕೆ ಅಂತ ಹೇಳಿ ಇಲ್ಲಿ ಅಮ್ಮ ಲೆಮನ್ ರೈಸ್ನ ಮಾಡಿದರು. ಸೊ ಬ್ರೇಕ್ಫಾಸ್ಟ್ ಮಾಡಿ ಲಗೇಜ್ ಎಲ್ಲ ಆಲ್ಮೋಸ್ಟ್ ಪ್ಯಾಕ್ ಆಗಿತ್ತು. ಆ್ಯಂಡ್ ನಾವು ಹೋಗಬೇಕಾಗಿದ್ದು ಬಂದು ರಾತ್ರಿಗೆ ನಮಗೆ ಬುಕ್ ಮಾಡಿದ್ದು ನಾವು ಬಸ್ ಬಂದು. ಸೊ ಇಲ್ಲಿ ಆಲ್ಮೋಸ್ಟ್ ರೀಚ್ ಆಗಿದ್ವಿ, ಬಸ್ ಸ್ಟ್ಯಾಂಡ್ ರೀಚ್ ಆಗಿದ್ವಿ. ಆ್ಯಂಡ್ ಸೊ ಇದರ ಒಂದು ಕಂಪ್ಲೀಟ್ ನೆಕ್ಸ್ಟ್ ವ್ಲಾಗ್ ಎಲ್ಲ ನಾನು ಕಂಪ್ಲೀಟಾಗಿ ಸೀರೀಸ್ ಆಗಿ ಬರುತ್ತೆ. ಐ ಆಮ್ ಶೋರ್ ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ನಿಮಗೂ ಕೂಡ ವಿಡಿಯೋ ಇಷ್ಟ ಆಗುತ್ತೆ ಅಂತ ಐ ಆಮ್ ವೆರಿ ಶೋರ್. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ, ನೆಕ್ಸ್ಟ್ ಕಮಿಂಗ್ ವೀಡಿಯೋಸ್ನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಪ್ಲೀಸ್ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟಲ್ಲಿ ಹೇಳೋದನ್ನು ಮರಿಬೇಡಿ. ಈ ವಿಡಿಯೋ ಬಂದು ವೆರಿ ಸ್ಮಾಲ್ ಆ್ಯಂಡ್ ಅ ಶಾರ್ಟ್ ವಿಡಿಯೋ, ಬಿಕಾಸ್ ಜಸ್ಟ್ ಪ್ಯಾಕಿಂಗ್ ಅಷ್ಟೇ ತೋರಿಸಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋಯಿಂದ ಅಂದರೆ ಅಲ್ಲಿನ ವಿಡಿಯೋ ಕ್ಯಾಪ್ಚರ್ ಮಾಡಿರೋದು ನೆಕ್ಸ್ಟ್ ಕಮಿಂಗ್ ವೀಡಿಯೋಸಲ್ಲಿ ನೀವು ನೋಡ್ತಾ ಹೋಗ್ಬೋದು. ಸೊ ಪ್ಲೀಸ್ ಡು ನಾಟ್ ಮಿಸ್ ಟು ವಾಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.